ಸ್ವಯಂಭೂಮನು ಹಾಗೂ ಶತರೂಪೆಯರಿಗೆ 5 ಮಕ್ಕಳು ಹುಡ್ತಾರೆ. ಆಕೂತಿ, ದೇವಹೂತಿ, ಪ್ರಸೂತಿ ಎಂಬ 3 ಹೆಣ್ಣು ಮಕ್ಕಳು, ಪ್ರಿಯವ್ರತ, ಉತ್ತಾನಪಾದ ಎಂಬ 2 ಗಂಡು ಮಕ್ಕಳು. ಆ ದೇವಹೂತಿಯನ್ನ ಕರ್ದಮರಿಗೆ ಮದುವೆ ಮಾಡಿಕೊಡ್ತಾನೆ ಮನು. ಅವಳು ಹೇಳಿರ್ತಾರೆ, ಇವಳಲ್ಲಿ ಮಕ್ಕಳಾಗುವ ತನಕ ನಾನು ಇವಳ ಜೊತೆಲಿ ಇರ್ತೇನೆ, ಮಕ್ಕಳಾದ ಕೂಡಲೇ ನಾನು ಸನ್ಯಾಸಿ ಆಗುತ್ತೇನೆ ಅಂತ. ಅದಕ್ಕೆ ಒಪ್ಪಿಕೊಂಡಿದ್ದಾನೆ ಆ ಮನು. ದೇವಹೂತಿ ಕೂಡ ಕರ್ದಮರನ್ನೇ ವಿವಾಹ ಮಾಡಿಕೊಳ್ಳಬೇಕು ಅಂತ ಅವಳು ಇಚ್ಛೆ ಪಟ್ಟಿದ್ದಳು. ನಾರದರು ಆ ಕರ್ದಮರ ತಪಪ್ರಭಾವವನ್ನು, ಅವರ ಸದ್ಗುಣಗಳನ್ನು ದೇವಹೂತಿಯ ಮುಂದೆ ವರ್ಣನೆ ಮಾಡಿದ ಕಾರಣ ದೇವಹೂತಿ ಮನಸಾರ ಕರ್ದಮರನ್ನ ಅವರು ಅಪೇಕ್ಷೆ ಪಟ್ಟಿದ್ದಳು. ಅವಳು ಸಾಮಾನ್ಯಳಲ್ಲ, ಭಾರಿ ಸುಂದರ. ಒಮ್ಮೆ ಮಹಡಿ ಮನೆ ಮೇಲೆ ಅವರು ಚಂಡಾಟ ಆಡ್ತಿದ್ರೆ ವಿಶ್ವಾವಸು ಎಂಬ ಗಂಧರ್ವ ವಿಮಾನದಲ್ಲಿ ಕೂತ್ಕೊಂಡು ಹೋಗ್ತಿದ್ದ. ಆ ದೇವಹೂತಿಯ ಸೌಂದರ್ಯ ನೋಡಿ ಹಾಗೆ ಎಚ್ಚರ ತಪ್ಪಿ ವಿಮಾನದಲ್ಲಿ ಬಿದ್ದು ಬಿಟ್ಟಿರಂತೆ. ಅಂತಹ ಸೌಂದರ್ಯ. ಹಾಗಿದ್ರೂ ಕರ್ದಮರು ಅವರ ಸೌಂದರ್ಯವನ್ನು ಅಷ್ಟು ಲೆಕ್ಕಕ್ಕೆ ತಂದುಕೊಳ್ಳಿಲ್ಲ, ಸೌಂದರ್ಯಕ್ಕೆ ಮರಳಾಗಲಿಲ್ಲ. ಅವರು ಭಗವಂತನ ಸೃಷ್ಟಿಗೆ ತನ್ನದು ಒಂದು ಸೇವೆ ಮಾಡುವ ಭಾಗ್ಯ ಅಂತ ಈ ಭಾವನೆಯಿಂದ ವಿವಾಹ ಮಾಡಿಕೊಳ್ತಾರೆ. ಅಂತೂ ಕರ್ದಮ ದೇವಹೂತಿಯ ವಿವಾಹ ಆಗಿದೆ. 9 ಹೆಣ್ಣು ಮಕ್ಕಳು ಹುಡ್ತಾರೆ. ಈ ಕರ್ದಮರ ಪ್ರಭಾವ ಹೇಗಿತ್ತು ಅಂದರೆ, ಒಂದು ಭವ್ಯ ವಿಮಾನವನ್ನು ಸೃಷ್ಟಿ ಮಾಡಿದ್ರಂತೆ. ದೇವಹೂತಿಯನ್ನ ಆ ವಿಮಾನದಲ್ಲಿ ಕೂಡಿಸಿಕೊಳ್ತಾರೆ. ಅದಕ್ಕಿಂತ ಮುಂಚೆ ಏನಾಯಿತು, ದೇವಹೂತಿಗೆ ಇಲ್ಲಿ ಸ್ನಾನ ಮಾಡೋನು ಹೇಳಿದ್ರು. ಒಂದು ಸರೋವರದಲ್ಲಿ ಸ್ನಾನ ಮಾಡಿದಲು. 100 ಅಪ್ಸರ ಸ್ತ್ರೀಯರು ಬಂದು ದೇವಹೂತಿಗೆ ಮಂಗಲ ಸ್ನಾನ ಮಾಡಿಕೊಂಡು ಬಂದು ಆ ವಿಮಾನದಲ್ಲಿ ಕೂಡಿಸಿಕೊಳ್ತಾರೆ. ಕರ್ದಮರು ಕೂಡ ತಾನು ಯುವರಾಜರಂತೆ ಕಂಗೊಳಿಸುತ್ತಾ ಅಲಂಕೃತರಾಗಿದ್ದಾರೆ. ದೇವಲೋಕಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅನಂತರ ತಾವು ಇಳಿದು ಬರ್ತಾರೆ. 9 ರೂಪವನ್ನು ತಾಳಿದ್ರು ತಾವು. ದೇವಹೂತಿಯನ್ನು 9 ರೂಪ ತಾಳುವಂತ ಮಾಡ್ತಾರೆ. ಅಂತ ತಪಪ್ರಭಾವ ಅವರದ್ದು. ಕಾಲಾಂತರದಲ್ಲಿ 9 ಹೆಣ್ಣು ಮಕ್ಕಳಿಗೆ ತಾಯಿಯಾಗಿದ್ದಾಳೆ. ಅನಂತರ ಕರ್ದಮರು 1 ರೂಪ ತಾಳಿದ್ರು, ದೇವಹೂತಿ 1 ರೂಪ ತಾಳಿದಾಳೆ. 9 ಹೆಣ್ಣು ಮಕ್ಕಳು ಮಾತ್ರ ಬೇರೆ ಬೇರೆ ಇದ್ರು. ಅನಂತರ ಕರ್ದಮರು ಸನ್ಯಾಸವನ್ನು ತೆಗೆದುಕೊಳ್ಳುವ ಒಂದು ಚಟುವಟಿಕೆಯಲ್ಲಿ ಹಿಡಿದಾಗ ದೇವಹೂತಿ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ, ತಾವು ಸನ್ಯಾಸಿಗಳಾದ ಮೇಲೆ ನಮ್ಮ ಮಕ್ಕಳದ್ದು ಯಾರು ನೋಡ್ಕೋಬೇಕು? ಮಕ್ಕಳಿಗೆ 9 ಜನ ಇದ್ದಾರೆ, ಇವರಿಗೆ ಮದುವೆ ಆಗಬೇಕು. ಕೊನೆ ಕಾಲಕ್ಕೆ ನನ್ನ ರಕ್ಷಣೆಗೆ ಯಾರು ಇಲ್ಲ, ನನ್ನ ಗಂಡು ಮಗು ಹುಟ್ಟಲಿಲ್ಲಲ್ಲ ಸ್ವಾಮಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ತತ್ವಜ್ಞಾನಿಗಳಾದ ನಿಮ್ಮ ಕೈ ಹಿಡಿದರೂ ಕೂಡ ಮೋಕ್ಷಕ್ಕೆ ಯೋಗ್ಯವಾದ ಜ್ಞಾನ ಪಡ್ಕೊಳ್ಳಿಲ್ಲ, ನಾನು ಮೋಸ ಹೋಗಿಬಿಟ್ಟೆ. ಅಲ್ಲಿ ನೋಡಬೇಕು, ಇಲ್ಲಿ ನೋಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಇದರಲ್ಲಿ ನನ್ನ ಕಾಲ ಕಳೆದೋಯ್ತು ಅಂತ ನೊಂದುಕೊಳ್ತಾಳೆ. ಆಗ ಕರ್ದಮರು ಹೇಳ್ತಾರೆ, ದೇವಿ, ಆ ಪರಮಾತ್ಮರನ್ನು ಸೇವಿಸು, ಭಗವಂತ ನಿನ್ನ ಮಗನಾಗಿ ಅವತರಿಸಲಿಕ್ಕಿದ್ದಾನೆ, ನನಗೆ ತತ್ವಜ್ಞಾನವನ್ನು ಅವನು ಉಪದೇಶ ಮಾಡುತ್ತಾನೆ, ಮೋಕ್ಷ ಮಾರ್ಗವನ್ನು ತೋರಿಸುತ್ತಾನೆ ಅಂತ ಹೇಳಿದ್ರು. ಹೀಗೆ ಅವಳು ಪರಮಾತ್ಮರನ್ನು ಸೇವಿಸ್ತಾ ಇದ್ದಾಳೆ. ಸಾಕ್ಷಾತ್ ಪರಮಾತ್ಮ ಕಪಿಲ ರೂಪದಿಂದ ಅವತರಿಸಿದ. ಕಪಿಲಾವತಾರ ಆಯಿತು. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡುತ್ತಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಬಂದರು. ಮರೀಚಾದ ಋಷಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಕರ್ದಮರನ್ನು ಪ್ರಶಂಸೆ ಮಾಡಿದರು. ದೇವಹೂತಿಯನ್ನು ಪ್ರಶಂಸೆ ಮಾಡುತ್ತಾನೆ. ಈಗೋ ನಿನ್ನ 9 ಹೆಣ್ಣು ಮಕ್ಕಳನ್ನ ಈ ಋಷಿಗಳಿಗೆ ಮದುವೆ ಮಾಡಿಕೊಡು ಅಂತ ಹೇಳಿದರು. ಅದೇ ರೀತಿ ಕರ್ದಮರು 9 ಹೆಣ್ಣು ಮಕ್ಕಳನ್ನ ಮರೀಚಾದ ಋಷಿಗಳಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬಳನ್ನು ಕೊಟ್ಟು ಮದುವೆ ಮಾಡಿ ಸತ್ಕರಿಸಿ ಕಳಿಸಿದ್ದಾರೆ. ಋಷಿಗಳೆಲ್ಲರೂ ಕೂಡ ತಮ್ಮ ತಮ್ಮ ಆಶ್ರಮಕ್ಕೆ ತೆರಳಿದರು. ಬ್ರಹ್ಮಾದಿ ದೇವತೆಗಳು ಕೂಡ ತೆರಳಿದ್ದಾರೆ. ಏಕಾಂತದಲ್ಲಿ ಕಪಿಲದೇವರು ಕೂತಿರುವಾಗ ಕರ್ದಮರು ಆ ಭಗವಂತನ ಅನುಜ್ಞೆಯನ್ನು ಕೇಳ್ತಾನೆ. ಪರಮಾತ್ಮ, ನಾನು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿ ನಿನ್ನನ್ನೇ ಭಜಿಸಬೇಕಿದ್ದೇನೆ ಸ್ವಾಮಿ. ಹಾಗೆ ಆಗಲಿಂತ ಪರಮಾತ್ಮ ಹೇಳ್ದ, ನನ್ನ ತಾಯಿಗೆ ನಾನು ಉಪದೇಶ ಮಾಡ್ತೇನೆ, ಯಾವಾಗ ನನ್ನಲ್ಲಿ ನನಗೆ ಮನಸ್ಸು ಬಂತೋ ಆಗಲೇ ನೀನು ಜೀವನ್ ಮುಕ್ತನಾಗಿದ್ದಿ, ಹೋಗಿ ಬಾ ಅಂತ ಪರಮಾತ್ಮ ಕರ್ದಮರು ಹೇಳ್ತಾನೆ. ಕರ್ದಮ ಋಷಿಗಳು ಕಪಿಲದೇವರನ್ನು ಪ್ರದಕ್ಷಿಣ ನಮಸ್ಕಾರ ಹಾಕ್ತಾರಂತೆ. ತನ್ನ ಮಗನೆಂಬ ಭಾವನೆಯನ್ನು ತೊರೆದು ಸಾಕ್ಷಾತ್ ಪರಬ್ರಹ್ಮನೆಂಬ ಭಾವನೆಯಿಂದ ಕಪಿಲದೇವರಿಗೆ ಪ್ರದಕ್ಷಿಣ ಹಾಕಿ ಕರ್ದಮರು ಹೊರಟರು. ಕೊನೆಗೂ ಸಿದ್ಧಿಯನ್ನು ಪಡೆದರು. ಇಂತಹ ಕರ್ದಮರಿಗೆ ನಮಸ್ಕರಿಸಿ
388ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.